ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ಮ ಮುರಳಿ. ಸೊ ವೆಲ್ಕಮ್ ಬ್ಯಾಕ್. ತಿರ್ಗಾ ಇವತ್ತಿನ ವಿಷಯ ಬಂದ್ಬಿಟ್ಟು ಇನ್ನೊಂದು ಸ್ಕಾಲರ್ಶಿಪ್. ಇದು ಬಂದ್ಬಿಟ್ಟು RBL ಬ್ಯಾಂಕ್ ಕಡೆಯಿಂದ ರಿಲೀಸ್ ಆಗಿರೋ ಸ್ಕಾಲರ್ಶಿಪ್. ಇದು ಯಾರ್ಯಾರು ನೀವು ಡಿಗ್ರಿ ಸ್ಟೂಡೆಂಟ್ಸ್ ಇದೀರಲ್ವಾ, ಸೊ ಅವ್ರಿಗಷ್ಟೇ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಲ್ಲ ಇದು. ಓಕೆನಾ. ಸೊ ಡಿಗ್ರಿ ಯಾವ್ದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. BCA, BSc, B ಆರ್ಕಿಟೆಕ್ಚರ್, ಓಕೆನಾ. ಸೊ BCom, BBA, BMS, BBS ಅಂಡ್ BA, ಹಾಗೆ ಯಾರ್ಯಾರು ಡಿಗ್ರಿ ಕೋರ್ಸ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಇವಾಗ ಯಾರ್ಯಾರು ಇದ್ದೀರಾ, ಸೊ ಇವ್ರಿಗೆಲ್ಲ ಇದು ಎಲಿಜಿಬಲ್ ಇದ್ದೀರಾ, ನೀವೆಲ್ಲ ಎಲಿಜಿಬಲ್ ಇದ್ದೀರಾ. ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ, ನೀವೆಲ್ಲ ಎಲಿಜಿಬಲ್ ಇರ್ತೀರಾ. ಓಕೆನಾ. ಸೊ ಇಂಜಿನಿಯರಿಂಗ್ ಅವ್ರು ಬಿಟ್ಟು ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು RBL ಸ್ಕಾಲರ್ಶಿಪ್ ಅಂತ ಹಾಕಿ. ಅಲ್ಲಿ ಫಸ್ಟ್ ನಿಮ್ಗೆ ಏನ್ ಲಿಂಕ್ ಕಾಣಿಸುತ್ತೆ ಅಲ್ವಾ, ಸೊ ವಿದ್ಯಾಸಾರಥಿ ಸ್ಕಾಲರ್ಶಿಪ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಫಸ್ಟ್ ಏನಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಸೊ ಇಲ್ಲಿ ನಿಮ್ಗೆ ಸ್ಕೀಮ್ ತೋರಿಸ್ತಾರೆ, ಫುಲ್ ಆಫ್ ಸ್ಕೀಮ್ಸ್. ಇವೆಲ್ಲ ಬಂದ್ಬಿಟ್ಟು ಸೊ ಗುಜರಾತ್ ಅಲ್ಲಿ ಯಾರಿದಾರಲ್ಲ, ಸೊ ಅವರಿಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋದು ಅವರಿಗೆ. ಓಕೆನಾ. ಸೊ ಇದನ್ನೆಲ್ಲ ನೀವು ಅಪ್ಲಿಕೇಶನ್ ಹಾಕೋಬೇಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ RBL ಬ್ಯಾಂಕ್ ಸ್ಕಾಲರ್ಶಿಪ್ ಅಂತ ಇದೆ ಅಲ್ಲ, ಸೊ ಇಲ್ಲಿ ಇಲ್ಲಿ ನೋಡಿ, ಒಂದು ಫಸ್ಟ್ನೇದ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು. ಸೆಕೆಂಡ್ ಇಲ್ಲಿ ಏನ್ ತೋರಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ರಿನ್ಯೂವಲ್ ಪ್ರೊಸೆಸರ್, ಅಂದ್ರೆ ರಿನ್ಯೂವಲ್ ಪ್ರೊಸೀಜರ್ದು ಇದು. ಅಂದ್ರೆ ಹೋದ ವರ್ಷ ಯಾರು ಹಾಕೊಂಡಿರ್ತಾರಲ್ಲ, ಸೊ ಅವ್ರಿಗೆ ರಿನ್ಯೂವಲ್ ಇದು ಬಂದ್ಬಿಟ್ಟು. ಸೊ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ಶಿಕ್ಷಾ RBL ಬ್ಯಾಂಕ್ ಸ್ಕಾಲರ್ಶಿಪ್ 2026-27. ಸೊ ಇದು ಬಂದ್ಬಿಟ್ಟು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ಮಾತ್ರ. ಸೊ ನಿಮ್ಮ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಮಿನಿಮಮ್ 60% ಮಾರ್ಕ್ಸ್ ನೀವು ಸೆಕ್ಯೂರ್ ಮಾಡಿರ್ಬೇಕು ನಿಮ್ಮ ಕ್ಲಾಸ್ 10th ಅಲ್ಲಿ, ಹಾಗೆ ಮಿನಿಮಮ್ 60% ಇನ್ ಕ್ಲಾಸ್ 12th ಅಲ್ಲಿ ಇರಬೇಕು. ಕೋರ್ಸ್ ಡೀಟೇಲ್ಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಕೋರ್ಸ್ ಲೆವೆಲ್ ಅಂಡರ್ ಗ್ರಾಜುಯೇಟ್, ಸೊ ಕೋರ್ಸ್ ನೇಮ್ ಯಾವ್ದಾದ್ರು ಆಗಿರ್ಬೋದು. ಸೊ ಇಂಜಿನಿಯರಿಂಗ್ ಅವ್ರು ಬಿಟ್ಟು ಡಿಗ್ರಿ ಅವ್ರು ನೀವ್ ಏನೇ ಮಾಡ್ತಾ ಇದ್ರು ಸೊ ನೀವೆಲ್ಲ ಹಾಕೋಬಹುದು. ಸೊ ಜೆಂಡರ್ ಆಲ್ ಜೆಂಡರ್. ಓಕೆನಾ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿರ್ಬೇಕು, 4 ಲಕ್ಷದಿಂದ ಕೆಳಗಡೆ ಇರಬೇಕು, 4 lakhs ಗಿಂತ ಕಡಿಮೆ ಇರಬೇಕು. ಸೊ ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು ಸೊ ಈ ವರ್ಷ 26-27. ನೆಕ್ಸ್ಟ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಸೊ 27/7/2026 ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ವ್ಯಾಲಿಡ್ ಅಪ್ ಟು 9. ಓಕೆನಾ. ಸೊ 2 months ಕೊಟ್ಟಿದ್ದಾರೆ. ಸೊ ಅಷ್ಟ್ರಲ್ಲಿ ಹಾಕೊಂಡ್ಬಿಡಿ ಬೇಗ, ಅಲ್ಲಿವರೆಗೂ ಕಾಯ್ಬೇಡಿ. ನಾನು ಎಲ್ಲಾ ಸ್ಕಾಲರ್ಶಿಪ್ ಅಲ್ಲಿ ಹೇಳೋದಷ್ಟೇ, ಬೇಗ ಅಪ್ಲಿಕೇಶನ್ ಪ್ರೊಸೆಸ್ ಹಾಕೊಳ್ಳಿ. ಏನಕ್ಕಂತ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಸೊ ಯಾವ ತರ ಅಪ್ಲೋಡ್ ಮಾಡ್ಬೇಕು, ಆ ಡಾಕ್ಯುಮೆಂಟ್ಸ್ ಏನು, ಅಲ್ಲಿ ಆ ಪ್ಲೇಸ್ ಅಲ್ಲಿ ಏನಾಗ್ಬೇಕು ಅಂತ ಗೊತ್ತಿರಲ್ಲ. ಏನು ಆತರ ಗೊತ್ತಿಲ್ಲ ಅಂತ ಅಂದ್ರೆ ಜಸ್ಟ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅಪ್ ಟು ಪ್ರೊಸೀಜರ್ ವರ್ಗು ಹೇಳ್ಕೊಂಡ್ ಕೊಡ್ತೀನಿ. ಓಕೆನಾ. ಸೊ ನೀವು ಯಾವ ತರ ಹೋಗ್ಬಿಟ್ಟು ಏನೇನ್ ಮಾಡ್ಬೇಕು, ಅಪ್ಲಿಕೇಶನ್ ಜಾಗದಲ್ಲಿ ಏನೇನ್ ಹಾಕ್ಬೇಕು ಅಂತ ನಾನು ಹೇಳ್ಕೊಂಡ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ನಾನು ಹೇಳ್ತೀನಿ. ನೀವು ಏನಾದ್ರು ಅಕಸ್ಮಾತ್ ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ಸ್ಟಕ್ ಆಯ್ತು, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವಾಗ್ಲೂ ತಿಳಿಸಿ, ನಿಮಗೆ ನಾನು ಕ್ಲಾರಿಫೈ ಮಾಡ್ಕೊಂಡ್ ಕೊಡ್ತೀನಿ. ಅರ್ಥ ಆಯ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ನೋಡಿ, ಹೂ ಶುಡ್ ಅಪ್ಲೈ ಅಂತ ಹಾಕೋರೆ. ಸೊ ಸ್ಟೂಡೆಂಟ್ ಸ್ಟಡಿಂಗ್ ಫುಲ್ ಟೈಮ್ 3 years ಅಂಡರ್ ಗ್ರಾಜುಯೇಟ್ಸ್. ಓಕೆನಾ. ಸೊ ನಾನು ಹೇಳಿಲ್ವಾ 3 years. ನೆಕ್ಸ್ಟ್ ಕರೆಂಟ್ಲಿ ಅವರು ಫಸ್ಟ್ ಇಯರ್ ಅಲ್ಲಿ ಇರಬೇಕು. ಓಕೆನಾ. ಸೊ ಇವಾಗ ನೀವು ಹೊಸದಾಗಿ ಸೇರ್ತಾ ಇರೋರಾಗಿರ್ಬೋದು, ಅಥವಾ ನೀವು ಇವಾಗ ಫಸ್ಟ್ ಇಯರ್ ಅಲ್ಲಿ ಇರೋರಾಗಿರ್ಬೋದು, ಸೆಕೆಂಡ್ ಸೆಮ್ ಅಲ್ಲಿ ಯಾರಾದ್ರೂ ಇದ್ರೆ ಸೊ ನೀವು ಕೂಡ ಹಾಕೊಳ್ಳಿ. ಓಕೆನಾ. ಸೊ ಡಾಕ್ಯುಮೆಂಟ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ಹೇಳ್ತೀನಿ. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರ್ಲೇಬೇಕು. ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, ಸೊ ನಿಮ್ಮ ಓನ್ ಬ್ಯಾಂಕ್ ಅಕೌಂಟ್ ಇರಬೇಕು. ಎಲ್ಲರ ಹತ್ರ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್, ವರಿಬೇಡ. ಸೊ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಅಪ್ಲಿಕೆಂಟ್ ಫೋಟೋ. ಓಕೆನಾ. ಸೊ ರೀಸೆಂಟ್ ಇವಾಗ ಏನಿದ್ದೀರಾ ನೀವು ಪ್ರೆಸೆಂಟ್, ಅದನ್ನ ಒಂದು ಫೋಟೋ ಹೊಡ್ಸ್ಕೊಂಡು ಅದನ್ನ ಇಟ್ಕೊಂಡಿರಿ. ಆಮೇಲೆ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಅಂದ್ರೆ ಪಾನ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ, ಸೊ ಪಾನ್ ಕಾರ್ಡ್ ಇರ್ಲಿ. ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ರೆಸ್, ವೋಟರ್ ID ಕಾರ್ಡ್ ಸ್ವಲ್ಪ ಜನ ಮಾಡ್ಸಿರ್ತೀರಾ, ಇಲ್ಲ ಮಾಡ್ಸಿರಲ್ಲ. ಬ್ಯಾಂಕ್ ಪಾಸ್ಬುಕ್ ಅಂತ ಎಲ್ಲರ ಹತ್ರ ಇರುತ್ತೆ, ಸೊ ಓಕೆ ಅದನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜ್ ಏನಿದೆ. ನೆಕ್ಸ್ಟ್ 1 month ಬ್ಯಾಂಕ್ ಸ್ಟೇಟ್ಮೆಂಟ್. ನಿಮ್ಮ ಬ್ಯಾಂಕ್ ಅಕೌಂಟ್ ನ ಕೇಳಿ, ಇಲ್ಲ ಅಂತ ಅಂದ್ರೆ ನಿಮ್ಮ ಏನ್ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತಾ ಇದೀರಲ್ಲ, ಸೊ ಅದ್ರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ನ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಆ ತರ ಆಪ್ಷನ್ಸ್ ಇದೆ, ಸೊ ನೋಡ್ಕೊಳ್ಳಿ. ವಿತ್ ಕಂಪ್ಲೀಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಓಕೆನಾ. ಸೊ ಫಸ್ಟ್ ಶೀಟ್ ಏನಿದೆಯಲ್ಲ, ಸೊ ಅದು. ಸೊ ನೆಕ್ಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್, ಕ್ಲಾಸ್ 10th, ಕ್ಲಾಸ್ 12th, ಮತ್ತೆ ನಿಮ್ಮ ಸೆಮಿಸ್ಟರ್ ಇದೇನಾದ್ರು ಸೆಮಿಸ್ಟರ್ 1 ಮಾರ್ಕ್ ಶೀಟ್ ಏನಾದ್ರು ಇದ್ರೆ ಅಪ್ಲಿಕೇಬಲ್ ಇದ್ರೆ, ಸೊ ಅದೇನು ಬೇಕೇ ಬೇಕು, ಮ್ಯಾಂಡೇಟರಿ ಅಂತ ಏನಿಲ್ಲ. ನೆಕ್ಸ್ಟ್ ಪ್ರೂಫ್ ಆಫ್ ಇನ್ಕಮ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಅದು ಈ ವರ್ಷದ್ದು ಅಂತ ಅಂದ್ರೆ ರಿನ್ಯೂವಲ್ ಏನಾದ್ರು ಪೆಂಡಿಂಗ್ ಇತ್ತು ಅಂದ್ರೆ ರಿನ್ಯೂವಲ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿ. ಅರ್ಥ ಆಯ್ತಾ. ನೆಕ್ಸ್ಟ್ ನಿಮ್ಮ ಕಾಲೇಜ್ ಸರ್ಟಿಫಿಕೇಟ್ ಅಲ್ಲಿ ಕೇಳಿ. ಓಕೆನಾ. ಸೊ ಮೊನೋಫೈಡ್ ಸರ್ಟಿಫಿಕೇಟ್ ಬೇಕು ನಮ್ಗೆ. ಸೊ ಅವ್ರು ಬಂದ್ಬಿಟ್ಟು ನಿಮ್ಗೆ ಈಗ ಏನ್ ಕಾಲೇಜ್ ಅಲ್ಲಿ ಇದೀರಲ್ಲ, ಸೊ ಅಲ್ಲಿ ಸಿಗ್ನೇಚರ್ ಮತ್ತೆ ಸ್ಟಾಂಪ್ ಹಾಕಿ ಕೊಡ್ತಾರೆ ನಿಮ್ಗೆ. ನೆಕ್ಸ್ಟ್ ಟ್ಯೂಷನ್ ಫೀಸ್ ರೆಸಿಪ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಅಲ್ವಾ, ಸೊ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಅದನ್ನ. ಈ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು JPEG ಮತ್ತೆ PNG ಫೈಲ್ ಫಾರ್ಮೆಟ್ ಅಲ್ಲಿ ಇರ್ಬೇಕು. ಅಂತ ಅಂದ್ರೆ ಒಂದು PDF ಫಾರ್ಮೆಟ್ ಅಲ್ಲಿ ಕ್ರಿಯೇಟ್ ಮಾಡಿ. ಹಂಗೂ ಗೊತ್ತಾಗಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಪ್ಲೇ ಸ್ಟೋರಿಗೆ ಹೋಗಿ
ಸೊ PDF ಟೂಲ್ಸ್ ಅಂತ ಒಂದು ಆಪ್ ಇದೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಇಮೇಜಸ್ ಇಂದ PDF ಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಗೊತ್ತಾಗಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದ್ರ ಡೈರೆಕ್ಟ್ ಲಿಂಕ್ ಕೂಡ ನಾನು ಕನ್ಸ್ಕೊಂಡ್ ಕೊಡ್ತೀನಿ, ವರಿ ಮಾಡ್ಕೋಬೇಡಿ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಡಿಕ್ಲರೇಷನ್ ಬಿಡಿ, ನಿಮ್ಗೆ ಏನಾದ್ರು ಬೇಕಾಗಿಲ್ಲ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಅಂದ್ರೆ ಸೊ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತು, ಲೈಕ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ತರ ಇದೆ, ಇಲ್ಲ ರಿಜೆಕ್ಷನ್ ಏನಾದ್ರು ಆಯ್ತು, ಸೊ ಅವಾಗ ನೀವು ಇಲ್ಲಿ ಏನು ನಿಮ್ಮ ಸ್ಕೀಮ್ಸ್ ರಿಲೇಟೆಡ್ ಕ್ವೈರೀಸ್ ಏನಾದ್ರು ಇದ್ರೆ ಸೊ ಇಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಸೊ ನಾನು ತಡ ಮಾಡೋದಿಲ್ಲ, ನಿಮ್ಗೆ ಅದನ್ನ ತೋರ್ಸ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಇದೆಯಲ್ಲ, ಒಂದ್ ನಿಮಿಷ, ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಒಂದ್ ನಿಮಿಷ ಗೈಸ್, ಸರ್ವರ್ ಡೌನ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಸೊ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಏನ್ ಕೇಳ್ತಾರೆ ಅಂದ್ರೆ ನಿಮ್ಗೆ ಫಸ್ಟ್ ಕೇಳೋದೇ ಇದು. ಸೊ ಫಸ್ಟ್ ಒಂದು ಇದು ಓಪನ್ ಆಗುತ್ತೆ, ಫಾರ್ಮೆಟ್ ಓಪನ್ ಆಗುತ್ತೆ. ಸೊ ಈ ಫಾರ್ಮೆಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಸೊ ನಿಮ್ಮ ನೇಮ್ ಏನಿದೆ, ಸೊ ಅಕಸ್ಮಾತ್ ಏನಾದ್ರು ನೀವು ಅಲ್ಲೇ ಲಾಗಿನ್ ಆಗಿದ್ರೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ. ಸೊ ಫಸ್ಟ್ ಏನು ನಿಮ್ಮ ಮಾರ್ಕ್ ಶೀಟ್ ಅಲ್ಲಿ ಏನಿದೆ ಅದೇ ತರ ನೇಮ್ ಹಾಕಿ, ಹಾಗೆ ಮೊಬೈಲ್ ನಂಬರ್ ಹಾಕಿ, ನೆಕ್ಸ್ಟ್ ಇಮೇಲ್ ID, ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಪಾಸ್ವರ್ಡ್, ಮತ್ತೆ ಕ್ಯಾಪ್ಚಾ ಹಾಕ್ಬಿಟ್ಟು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಅಗ್ರಿ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿ. ಓಕೆನಾ? ಸೊ ಈ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿರ್ತಾರೆ. ಸೊ ಎಷ್ಟು ಸಿಗುತ್ತೆ ನಿಮ್ಗೆ ನೋಡಿ, 20,000 rupees ಸ್ಕಾಲರ್ಶಿಪ್ ಸಿಗ್ತಾ ಇದೆ ನಿಮ್ಗೆ. ಓಕೆನಾ? ಸೊ ಒನ್ ಟೈಮ್ ಸೆಟಲ್ಮೆಂಟ್. ಸೊ ಅಲ್ಲಿ ನಾನು ಏನೇನು ಹೇಳಿದ್ನಲ್ಲ ಸೊ ಅದನ್ನೇ ಇಲ್ಲಿ ಕೊಡ್ತಾ ಇದಾರೆ. ಸೊ ನೀವೇನಾದ್ರು ಅಕಸ್ಮಾತ್ ಆಗಿ ಅಲ್ಲೇ ಮಾಡ್ಕೊಂಡಿದ್ರಿ ಅಂತ ಅಂದ್ರೆ ಸೊ ಡೈರೆಕ್ಟ್ ಆಗಿ ಸೈನ್ ಇನ್ ವಿತ್ ಗೂಗಲ್. ಸೊ ಏನಿಲ್ಲ ಕೊಂಡ್ರು ಅವರು ಜಸ್ಟ್ ನಿಮ್ಮ ಹತ್ರ ಏನೋ ಕ್ಯಾಪ್ಚಾ ಎಂಟರ್ ಮಾಡಿ, ನಿಮ್ಗೆ 2 times OTP ಬರುತ್ತೆ. ಒಂದು ನಿಮ್ಮ ನಂಬರಿಗೆ ಬರುತ್ತೆ, ಇನ್ನ ಒಂದು ಬಂದ್ಬಿಟ್ಟು ಒಂದು ಇಮೇಲಿಗೆ ಬರುತ್ತೆ. ಓಕೆನಾ? ಸೊ ನೋಡಿ ಇಷ್ಟ. ಫಸ್ಟ್ ಇವಾಗ ನಿಮ್ದು ಮೇಲ್ ಏನಿತ್ತು ಮೇಲ್ ಹಾಕೊಳ್ಳಿ, ಆಮೇಲೆ ನೀವು ಪಾಸ್ವರ್ಡ್ ಏನ್ ಕೊಟ್ಟಿದ್ರಿ ಅದನ್ನ ಹಾಕೊಳ್ಳಿ. ತಿರ್ಗಾ ಇದೇ ಪೇಜಿಗೆ ಕರ್ಕೊಂಡ್ ಬಂದ್ಬಿಡ್ತಾರೆ, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ಸೊ ಆ ಪೇಜಿಗೆ ಬಂದ್ಬಿಟ್ಟು ಸೊ ನೀವು ಏನ್ ಕೊಟ್ಟಿರ್ತೀರಲ್ವಾ ಸೊ ಅದನ್ನ ಹಾಕೊಳ್ಳಿ, ಅಂದ್ರೆ ನಿಮ್ಮ ಪಾಸ್ವರ್ಡ್ ಅದನ್ನ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಏನಿದೆ ಸೊ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ಸೊ ಪೇಜ್ ಓಪನ್ ಆಗುತ್ತೆ ನಿಮ್ದು. ಯೂಸರ್ ಆಲ್ರೆಡಿ ಲಾಗಿನ್. ಸೊ ನಾನು ನಾಳೆ ಲಾಗಿನ್ ಆಗಿದ್ದೆ, ಸೊ ಅದಕ್ಕೆ ತೋರಿಸ್ತಾ ಇದೆ. ಸೊ ಇನ್ನೊಂದ್ಸತಿ ಕೊಡಿ, ಏನಕ್ಕಂತ ಅಂದ್ರೆ ನಾನು ನಾಳೆ ಒಂದ್ಸತಿ ಆಗಿದ್ದೆ, ನಾನು ನಿಮಗೆ ರೆಫರೆನ್ಸ್ ತೋರಿಸ್ಬೇಕು ಅಂತ. ಸೊ ಅಷ್ಟೇ, ನಿಮ್ಮ ಪಾಸ್ವರ್ಡ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಸೊ ಪಾಸ್ವರ್ಡ್ ಒಂದ್ಸತಿ ಒಂದು ಕ್ಯಾಪ್ ಲೆಟರ್ ಅಲ್ಲಿ ಕೊಡಿ, ಆಮೇಲೆ ಸ್ಮಾಲ್ ಲೆಟರ್ಸ್, ಆಮೇಲೆ @ ಏನಾದ್ರು ಯೂಸ್ ಮಾಡಿ, ಆಮೇಲೆ ನಂಬರ್ಸ್ ಯೂಸ್ ಮಾಡಿ. ಸೊ ಇದಾಗುತ್ತೆ. ಓಕೆನಾ? ಸೊ ಲಾಗಿನ್ ಆಗಿ ಗೈಸ್, ಇದು ನಿಮ್ಮ ಪೇಜ್. ಓಕೆನಾ? ಸೊ ಇದು ನೀವು ಫಸ್ಟ್ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಸೊ ಡ್ಯಾಶ್ ಬೋರ್ಡ್ ಆಗಿದ ತಕ್ಷಣ ಇಲ್ಲಿ ಏನು ಸರ್ಚ್ ಅಂಡ್ ಅಪ್ಲೈ ಸ್ಕೀಮ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ನಿಮ್ಮ ಪ್ರೊಫೈಲ್ ನ ಅಪ್ಡೇಟ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ, ಅಪ್ಲಿಕೆಂಟ್ ಫೋಟೋ, ಸೊ ಅದನ್ನ ಕೊಡಿ. ನೆಕ್ಸ್ಟ್ ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನೇನು ಅವ್ರು ಕೇಳ್ತಾ ಇದಾರೆ ಪ್ರತಿಯೊಂದನ್ನು ಚೂಸ್ ಮಾಡಿ. ಓಕೆನಾ? ಟೈಮ್ ತಗೊಳುತ್ತೆ ಇದನ್ನ ಮಾಡೋಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಾನು ಹೇಳ್ತಾ ಇದೀನಲ್ಲ, ಸೊ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪಕ್ಕ ಈ ಸ್ಕಾಲರ್ಶಿಪ್ ಬರುತ್ತೆ, ಯಾರು ಮಿಸ್ ಮಾಡ್ಬೇಡಿ. ಯಾಕಂತ ಅಂದ್ರೆ ಇಷ್ಟು ಡೀಟೇಲ್ ಆಗಿ ಯಾವುದೇ ಸ್ಕಾಲರ್ಶಿಪ್ ಅಲ್ಲಿ ಜಾಸ್ತಿ ಕೇಳಿಲ್ಲ, ತುಂಬಾ ಡೀಟೇಲ್ ಆಗಿ ಕೇಳಿದ್ದಾರೆ. ಓಕೆನಾ? ಸೊ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಕೊಡಿ, ಯಾಕಂದ್ರೆ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಾದ್ಮೇಲೆ ನಿಮಗೆ ಅಮೌಂಟ್ ಬರೋದು. ಸೊ ಸ್ವಲ್ಪ ಯಾವ್ದೇ ಸ್ಟೂಡೆಂಟ್ಸ್ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಓಕೆನಾ? ಸೊ ಹಾಕಿದ ತಕ್ಷಣ ಏನು ಬಂದಿಲ್ಲ ಅದು ಇದು ಅಂತ ಬೇಡ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಅವ್ರಿಗೆ ಕೊಡಿ. ಓಕೆನಾ? ಸೊ ವೆರಿಫಿಕೇಶನ್ ಆಗುತ್ತೆ, ವೆರಿಫಿಕೇಶನ್ ಆದ್ಮೇಲೆ ಬರುತ್ತೆ, ವರಿ ಮಾಡ್ಕೋಬೇಡಿ ಅದಕ್ಕೆ. ಸೊ ಪ್ಲೀಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಆಮೇಲೆ ನೋಡಿ ಇಲ್ಲಿ, ಆಮೇಲೆ ಅದಾಯ್ತಾ, ಸೊ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಅಪ್ಲೋಡ್ ಪ್ರೂಫ್ ಐಡೆಂಟಿಟಿ ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆಯಲ್ಲ ಸೊ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳದ್ನಲ್ಲ ನಿಮ್ಗೆ ಇದು ಇಮೇಜ್ ಟು PDF ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದ್ರೆ ಬ್ರೋ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನ ಕಳಿಸ್ತೀನಿ. ಓಕೆನಾ? PDF ಯಾವ ತರ ನೀವು ಆಪ್ ಇದೆಯಲ್ಲ ಸೊ ಅದನ್ನ ನಾನು ಕಳಿಸ್ತೀನಿ, ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ನಿಮ್ಮ ಪೇರೆಂಟ್ಸ್ ಗಾರ್ಡಿಯನ್ ಡೀಟೇಲ್ಸ್ ಹಾಕಿ, ಟೈಟಲ್ ಅವ್ರ ನೇಮ್ ಕೊಡಿ. ಸೊ ನಿಮಗೆ ಏನಾಗ್ಬೇಕು ಅದನ್ನು ಕೊಡಿ, ರಿಲೇಶನ್ಶಿಪ್ ಸ್ಟೇಟಸ್. ಓಕೆನಾ? ನೆಕ್ಸ್ಟ್ ಅವ್ರ ಆಕ್ಯುಪೇಷನ್ಸ್. ಸೊ ಇಲ್ಲೆಲ್ಲ ಇದೆ ನೋಡು, ಸೇಮ್ ಸ್ಮಾಲ್ ಎಲ್ಲ ಕ್ವಶನ್ಸ್ ಇದೆ. ನೆಕ್ಸ್ಟ್ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ನೆಕ್ಸ್ಟ್ ಕಮ್ಯುನಿಕೇಶನ್ ಅಡ್ರೆಸ್, ನಿಮ್ಮ ಅಡ್ರೆಸ್ ಹಾಕಿ, ಪಿನ್ ಹಾಕಿ, ಹಾಗೆ ನಿಮ್ಮ ಯಾವ ತಾಲೂಕಿಗೆ ಸೇರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ನಿಮ್ಮ ಸ್ಟೇಟ್, ಆಮೇಲೆ ಆಲ್ ಓವರ್ ಇಂಡಿಯಾ ಅಪ್ಲೋಡ್ ಮಾಡ್ಬೋದು, ಹೇಳ್ತಾ ಇದೀನಿ. ಓಕೆ? ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಯಾರು ಡಿಗ್ರಿ ಸ್ಟೂಡೆಂಟ್ಸ್ ಇದೆಯಾ ಸೊ ನೀವೆಲ್ಲ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಪ್ರೂಫ್ ಆಫ್ ಅಡ್ರೆಸ್, ಸೊ ಅದನ್ನ ಮಾಡಿ. ಸೊ ಆಧಾರ್ ಕಾರ್ಡ್ ಇದನ್ನ ಮಾಡಿ, ಯಾಕಂದ್ರೆ ಅಲ್ಲಿ ಕೆಳಗಡೆ ಅಡ್ರೆಸ್ ಇರುತ್ತಲ್ಲ, ಸೊ ಕರೆಕ್ಟ್ ಆಗಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಯಾವ್ದ್ರಲ್ಲಿ ಕರೆಕ್ಟ್ ಆಗಿದೆ ಅದನ್ನ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಿ, IFSC ಕೋಡು, ಸೊ ಬ್ರಾಂಚ್ ನೇಮು, ನಿಮ್ಮ
ನಿಮ್ಮ ನೇಮ್ ಯಾವ ತರ ಇದೆ ನಿಮ್ಮ ಪಾಸ್ಬುಕ್ ಅಲ್ಲಿ, ಸೊ ಅದನ್ನ ಕೊಡಿ. ಹಾಗೆ ನಿಮ್ಮ ಪಾಸ್ಬುಕ್ ಸ್ಟೇಟ್ಮೆಂಟ್ ಏನಿದೆ ನೋಡಿ ಇಲ್ಲಿ, ಅಪ್ಲೋಡ್ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಫಸ್ಟ್ ಪೇಜ್ ಮತ್ತೆ 1 ಮಂತ್ ಸ್ಟೇಟ್ಮೆಂಟ್ ಏನಿದಿಲ್ಲ, ಸೊ ಅದನ್ನ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅದಾಗಿದ ತಕ್ಷಣ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಹ್ಯಾವ್ ಯು ಆಲ್ರೆಡಿ ಸೆಕ್ಯೂರ್ಡ್ ಅಡ್ಮಿಷನ್ ಇನ್ ಇನ್ಸ್ಟಿಟ್ಯೂಟ್, ಎಸ್ ಅಂತ ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಅಂದ್ರೆ ನೋ ಅಂತ ಹಾಕಿ. ಓಕೆನಾ? ಸೊ ಆಲ್ಮೋಸ್ಟ್ ಅವ್ರು ಎಲ್ಲರೂ ತಗೊಂಡೇ ಇರ್ತೀರಾ. ಎಸ್ ಅಂತ ಕೊಟ್ಬಿಟ್ಟು ನೀವು ಯಾವ ಕೋರ್ಸ್ ಅಲ್ಲಿ ಇದ್ದೀರಾ ಸೊ ಅದನ್ನ ಹಾಕಿ, ಕೋರ್ಸ್ ನೇಮ್ ಹಾಕೊಳ್ಳಿ, ಹಾಗೆ ಆ ಇನ್ಸ್ಟಿಟ್ಯೂಟ್ ನೇಮ್ ಹಾಕಿ, ನೆಕ್ಸ್ಟ್ ಸ್ಟೇಟ್ ಹಾಕಿ, ನೆಕ್ಸ್ಟ್ ಟ್ಯೂಷನ್ ಫೀಸ್ ಎಷ್ಟಿದೆ ಅದನ್ನ ಹಾಕಿ, ಆಮೇಲೆ ನಿಮ್ಮ ಫೀಸ್ ನಾನು ಹೇಳಿಲ್ವಾ ಫೀಸ್ ಸ್ಟ್ರಕ್ಚರ್, ನಿಮ್ಮ ಫೀಸ್ ರೆಸಿಪ್ಟ್ ಏನಿದೆ ಸೊ ಅದನ್ನ ಹಾಕಿ. ಅದಾಗಿದ ತಕ್ಷಣ ನಿಮ್ಮ ನಾನ್ ಟ್ಯೂಷನ್ ಫೀಸ್ ಏನಾದ್ರು ಅದಿದ್ರೆ ಅದನ್ನ ಹಾಕೊಳ್ಳಿ. ಹಾಗೆ ಅಡ್ಮಿಷನ್ ಲೆಟರ್ ಇಲ್ಲಿದೆ ನೋಡಿ, ಅಡ್ಮಿಷನ್ ಲೆಟರ್ ಹಾಕಿ. ಸೊ ಆರ್ ಯು ಇನ್ ಎ ರೆಸಿಪ್ಟ್ ಆಫ್ ಎನಿ ಅದರ್ ಸ್ಕಾಲರ್ಶಿಪ್ ಫ್ರಮ್ ಗೌರ್ಮೆಂಟ್ ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್. ಗೈಸ್ ಜೆನ್ಯೂನ್ ಆಗಿ ಕೊಡಿ. ಏನಾದ್ರು ನೀವು ಬೇರೆ ಕಡೆಯಿಂದ ಸ್ಕಾಲರ್ಶಿಪ್ ಏನಾದ್ರು ಬರ್ತಾ ಇದೆ ಅಂತ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಅಂದ್ರೆ ಇಲ್ಲ ಅಂತಾನೆ ಕೊಡಿ. ನೀವು ಪ್ರತಿಯೊಂದು ಸ್ಟೆಪ್ಸ್ ಆದ್ಮೇಲೆ ಸೇವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನ್ ಡೀಟೇಲ್ಸ್. ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿ ಇದೆ. ಸೊ ಇಲ್ಲಿ ನೋಡಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಫ್ ಡೈರೆಕ್ಟ್ ಅಡ್ಮಿಷನ್ ಈಸ್ ಇನ್ ದ ಸೆಕೆಂಡ್ ಇಯರ್ ಆಫ್ ಗ್ರಾಜುಯೇಷನ್ ಅಂಡ್ ಸ್ಟೂಡೆಂಟ್ ಈಸ್ ಪರ್ಸ್ಯೂಯಿಂಗ್ ಸೆಕೆಂಡ್ ಇಯರ್ ಆಫ್ ಗ್ರಾಜುಯೇಷನ್ ದೆನ್ ಪ್ಲೀಸ್ ಸೆಲೆಕ್ಟ್ ದ ನಂಬರ್ ಆಫ್ ಇಯರ್ಸ್ ಆಸ್ ಫಸ್ಟ್ ಇಯರ್ ಅಂತ ಅಂದ್ರೇನು, ಇವಾಗ ನೀವು ಯಾವ ಇಯರ್ ಅಲ್ಲಿ ಇದ್ದೀರಾ ಅಂದ್ರೆ ಇವಾಗ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೈಸ್ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ನೀವ್ ಇದನ್ನ ಕೊಟ್ರು ನಿಮಗ್ ಬರೋದಿಲ್ಲ. ಏನಕ್ಕಂತ ಅಂದ್ರೆ ಬಿಇ ಬಿಟೆಕ್ ಸ್ಟೂಡೆಂಟ್ಸ್ ಏನಿದಾರಲ್ಲ, ಸೊ ಈ ಸ್ಕಾಲರ್ಶಿಪ್ ಅವರಿಗೆ ಎಲಿಜಿಬಲ್ ಆಗೋದಿಲ್ಲ. ಬಟ್ ಇದನ್ನ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ನೀವೇನ್ ಇದನ್ನ ಸೆಲೆಕ್ಟ್ ಮಾಡ್ಬೇಡಿ, ನೀವು ಫಸ್ಟ್ ಇಯರ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿಲ್ಲ ಅಂತ ಅಂದ್ರೆ ಜಸ್ಟ್ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಡಿ. ಸೊ ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಈ ಸರ್ಚ್ ಅಂಡ್ ಅಪ್ಲೈ ಅಂತ ಇದೆಯಲ್ಲ, ಸೊ ಪ್ರೊಫೈಲ್ ಅಪ್ಡೇಟ್ ಆಗಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸರ್ಚ್ ಅಂಡ್ ಅಪ್ಲೈ ಸ್ಕೀಮ್ಸ್ ಅಂತ, ಇಲ್ಲಿ ಹೋಗ್ಬಿಟ್ಟು ಅಷ್ಟೇ ನಿಮ್ದು ಎಲ್ಲ ಮುಗ್ದೋಗಿದೆ. ಓಕೆನಾ? ಸೊ ಸರ್ಚ್ ಅಂಡ್ ಅಪ್ಲೈಸ್ ಅಂತ ಇದ್ರ ಮೇಲೆ ಹೋಗಿ, ಸೊ ಪ್ರೊಫೈಲ್ ಕ್ರಿಯೇಟ್ ಆಗಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ RBL ಅಂತ ಬರುತ್ತೆ. ಸೊ ಅದಕ್ಕೆ ಹೋಗಿ, ಸೊ ಅದು ಏನಾದ್ರು ಪ್ರೊಸೀಜರ್ಸ್ ನಿಮ್ದು ಹತ್ರ ಎಕ್ಸ್ಟ್ರಾ ಕೇಳಿದ್ರೆ ಜಸ್ಟ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ತರ ಕೇಳ್ತಾ ಇದೆ ಅಂತ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಅಪ್ಲೋಡ್ ಮಾಡಾದ್ಮೇಲೆ, ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಆಗೋದು. ಓಕೆನಾ? ಅಲ್ಲೂ ನಿಮ್ಗೆ ಜಾಸ್ತಿ ಏನ್ ಕೇಳಲ್ಲ, ಇಷ್ಟೇ ಕೇಳೋದನ್ನು. ಸೊ ಅದನ್ನು ಅಲ್ಲಿ ಅಪ್ಡೇಟ್ ಮಾಡಿ. ಹೆಂಗೋ ಇಲ್ಲಿ ಮಾಡಿರ್ತೀರಾ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿ. ಸೊ ಅಷ್ಟೇ. ಸೊ ಒಂದ್ಸತಿ ರಿವ್ಯೂ ಕೊಡ್ತಾರೆ. ಸೊ ರಿವ್ಯೂ ನ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೀರಾ ಇಲ್ವಾ ಅಂತ. ಸೊ ಆಮೇಲೆ ಫೈನಲ್ ಅಲ್ಲಿ ಸಬ್ಮಿಟ್ ಮಾಡಿ. ಓಕೆನಾ? ಸೊ ಇಷ್ಟೇ ಕಂಡ್ರು. ಏನಾದ್ರೂ ನಿಮ್ ಮಧ್ಯದಲ್ಲಿ ಏನಾದ್ರು ಸ್ಟಕ್ ಕೊಡಿದ್ರ, ಏನೋ ನಿಮಗೆ ಅರ್ಥನೇ ಆಗ್ತಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಸೊ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಸೊ ಸ್ಕಾಲರ್ಶಿಪ್ಸ್ ಅಂದ್ರೆ ನಮ್ ಕನ್ನಡ ಅಂದ್ರೆ ಸ್ಟೂಡೆಂಟ್ಸ್ ಕನ್ನಡಿಗರು ಏನಿದ್ದಾರೆ ಸೊ ಅವ್ರಿಗೆ ಗೊತ್ತಾಗೋದು ತುಂಬಾ ರೇರು. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಇದ್ರ ಬಗ್ಗೆ ಯಾರ್ಯಾರು ಮಾಡಿದ್ದಾರೆ ಅಂತ, ನಿಮ್ಗೆಲ್ಲೋ ಒಂದೇ ಒಂದು ವಿಡಿಯೋ ಸಿಗ್ಬೋದು. ಅಮ್ಮಮ್ಮ ಅಂದ್ರೆ ಒಂದು ವಿಡಿಯೋ ಸಿಗ್ಬೋದು ಅಷ್ಟೇ. ನಮ್ಮ ಕನ್ನಡ ಕ್ರಿಯೇಟರ್ಸ್ ಅವರು ಲೈಕ್ ಸ್ಕಾಲರ್ಶಿಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಮೋಸ್ಟ್ ಆಫ್ ಆಲ್ ನಿಮ್ಗೆ ಹಿಂದಿ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಮಾಡಿದಾರಲ್ವಾ, ಸೊ ಅವ್ರದ್ದು ಅಷ್ಟೇ ಕೊಡೋದು. ನಿಮಗೆ ಅವ್ರೇನ್ ಇಷ್ಟು ಡೆಪ್ತ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಯಾವ ತರ ಮಾಡ್ಬೇಕು ಅಂತ ಸುಮ್ನೆ ಅಲ್ಲಿ ಏನೇನು ಡೀಟೇಲ್ಸ್ ಏನೇನಿದೆ ಅದನ್ನ ಮಾತ್ರ ಓದ್ಕೊಂಡು ಹೋಗ್ತಾರೆ ಅಷ್ಟೇ, ಬಿಟ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಿಲ್ಲ ಅವ್ರಿಗೆ, ಅಂದ್ರೆ ಕಂಪ್ಲೀಟ್ ಆಗಿ ಹೇಳೋದಿಲ್ಲ, ಯಾವ ತರ ಹೋಗಿ ಏನೇನ್ ಮಾಡ್ಬೇಕು ಅಂತ ಅದನ್ನ ಹೇಳೋದಿಲ್ಲ. ಸೊ ನಾನು ಫಸ್ಟ್ ಏನ್ ತೋರ್ಸದ್ನಲ್ಲ ನಿಮ್ಗೆ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನ್ ತೋರ್ಸದ ಅದನ್ನ ಮಾತ್ರ ತೋರ್ಸ್ಬಿಟ್ಟು ಸುಮ್ನಾಗ್ತಾರೆ. ಓಕೆನಾ? ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ತಪ್ಪದೆ ಶೇರ್ ಮಾಡ್ಕೊಂಡು ದಯವಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅಪ್ಲೈ ಮಾಡಿ ಹೇಳ್ತಾ ಇದೀನಿ. ಸೊ 20,000 ರೂಪೀಸ್ ಸ್ಕಾಲರ್ಶಿಪ್ ನಿಮ್ಗೆ ಸಿಗ್ತಾ ಇದೆ ಅನ್ಕೊಂಡು. ಸೊ ಇದುವರೆಗೂ ಇನ್ನು ಯಾರು ಚಾನಲ್ಗೆ ಹೊಸಬ್ರು ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಯಾಕಂದ್ರೆ ಇದೇ ತರದ ಸ್ಕಾಲರ್ಶಿಪ್ಸ್ ರಿಲೇಟೆಡ್ ಆಗಿರ್ಬೋದು, ಸೊ ನಿಮ್ಮ ಅಡ್ವಾಂಟೇಜಸ್ ಯೂಸಸ್ ಅಲ್ಲಿ ನಾನು ವಿಡಿಯೋಸ್ ಮಾಡೋಕೆ ಇಷ್ಟಪಡ್ತೀನಿ ಇನ್ಮೇಲೆ. ಸೊ ಮಾಡ್ಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಓಕೆನಾ? ಸೊ ಏನಕ್ಕಂತ ಅಂದ್ರೆ ತುಂಬಾ ಕಡಿಮೆ ಅಲ್ವಾ, ಲೈಕ್ ನಿಮ್ಗೆಲ್ಲ ಇಷ್ಟು ಗೊತ್ತಾಗೋದು. ನಾನು ಎಷ್ಟೋ ನೋಡ್ಬಿಟ್ಟಿದೀನಿ, ಜಾಸ್ತಿ ಹಿಂದಿ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರು ಏನಿದಾರಲ್ಲ, ಸೊ ನಮ್ಮ ಕನ್ನಡ ಸ್ಟೂಡೆಂಟ್ಸ್ ಕೂಡ ಅವ್ರನ್ನ ಜಾಸ್ತಿ ಟ್ರಸ್ಟ್ ಮಾಡ್ತೀರಾ. ಲೈಕ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಇಷ್ಟು ಜಾಸ್ತಿ ಈ ತರ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಆಗ್ಲಿ ಪ್ರತಿಯೊಂದೇನು ಅಷ್ಟು ಬರ್ತಾ ಇಲ್ಲ ನಮ್ ಕಡೆಯಿಂದ. ಸೊ ನಾನ್ ಟ್ರೈ ಮಾಡ್ತೀನಿ. ಓಕೆನಾ? ಸೊ ತಲೆ ಕೆಡ್ಸ್ಕೊಬಿಡಿ. ಯಾರು ಕೊಡೋದೇ ಇಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ನಿಮಗೆ ಅಡ್ವಾಂಟೇಜಸ್ ವೇ ಅಲ್ಲಿ ಕೊಡೋ ತರ. ಓಕೆನಾ? ಸೊ ಇಷ್ಟ ಹೇಳ್ತಾ, ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಯಾವಾಗ್ಲೂ ಓಪನ್ ಇರುತ್ತೆ ಕಂಡ್ರು. ಸೊ ದಯವಿಟ್ಟು ಕಮೆಂಟ್ ಹಾಕಿ. ಓಕೆನಾ? ನೀವ್ ಯಾರೇ ನೋಡ್ತಾ ಇರೋ, ಆಮೇಲೆ ನಿಮ್ಗೆ ಏನಾದ್ರು ಬ್ರೋ ನಾನು ಈ ಕೋರ್ಸ್ ಅಲ್ಲಿ ಇದೀನಿ, ನಾನು ಹಾಕೋಬಹುದು ಅಂತ ಡೌಟ್ ಇದೆ, ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ.